ಚೆನ್ನಾಗಿದೆ ಅಂತ ತಿಳ್ಕೊಂಡಿದ್ದೀವಿ. ನಾನಿಲ್ಲಿ ಆರಾಮಾಗಿದ್ದೀವಿ. ಸೊ ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ಎಲ್ಲರಿಗೂ ಗೊತ್ತಿರ್ಬೋದು, ಏನೋ ಗೊತ್ತಿಲ್ಲ, ಆಲ್ಮೋಸ್ಟ್ ತಮ್ಲೈನ್ ನೋಡಿರ್ತೀರ. ಸೊ ಏನು ಬ್ಲಾಗ್ ಅಂತ ಅಂದ್ಬಿಟ್ಟು. ಹೌದು, ಸೊ ಯುಗಾದಿ ಬಂದ್ಬಿಟ್ಟು ಸೆಲೆಬ್ರೇಟ್ ಮಾಡ್ತಿದ್ದೀವಿ. ಸೆಲೆಬ್ರೇಟ್ ಅಂದರೆ ಏನೂ ಇಲ್ಲ, ಪೂಜೆ ಮಾಡ್ಬಿಟ್ಟು ಒಬ್ಬಟ್ಟು ಮಾಡ್ತೀವಿ. ಸೊ ನಮ್ಮ ಕಡೆಯಿಂದ ಹೆಂಗೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ಚಿಕ್ಕದಾಗಿ ಬ್ಲಾಗ್ ನೋಡ್ತೀರಾ. ಸೊ ಇದೊಂದು ಬಂದ್ಬಿಟ್ಟು ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರುತ್ತೆ. ಮತ್ತು ನನ್ನ ಕಡೆಯಿಂದ ನಮ್ಮ ವಿಶಸ್ ನಾನು ಹೇಳ್ತೀವಿ, ಬಟ್ ಆದರೆ ಇವಾಗ ನಾನು ಹೇಳಲ್ಲ, ಯಾಕಂದರೆ ಅಲ್ಲೂ ಉಜ್ಜಿಲ್ಲ, ಶರ್ಟು ಎಲ್ಲ ಐರನ್ ಮಾಡಿಕ್ಕೋಲೆ, ಸ್ನಾನ ಮಾಡಬೇಕು, ಆಯಿಲೆಲ್ಲ ಆಗ್ಬಿಟ್ಟು ಸ್ನಾನ ಆಗ್ಬೇಕು. ಏನೇನು ನೀನೇ, ನಾನೆಲ್ಲ ಜಾಸ್ತಿ ಮಾತಾಡಲಿ ಯಾಕಂದರೆ ನಾನು ನಿನ್ನೆ ನೈಟ್ ಬಂದ್ಬಿಟ್ಟು ನೈಟ್ ಔಟ್ ಹೋಗಿದ್ವಿ. ಸೊ ನಾನು ಬಂದ್ಬಿಟ್ಟು ಸ್ವಲ್ಪ ನಿದ್ದೆ ಮಾಡಿಬಿಟ್ಟೆ. ಸೊ ಇವತ್ತೇ ಏನೋ ಬೇಗ ಎದ್ದೋಲ್ಬಿಟ್ಟು ಮೇಡಮ್ ಬಂದ್ಬಿಟ್ಟು ಕೆಲಸ ಮಾಡ್ತಾವಳೆ. ಸೊ ಜಾಸ್ತಿ ಮಾತಾಡ್ತಾವಳೆ. ಆಮೇಲೆ ನಾನು ವಿಚಾರಿಸ್ಕೊತೀನಿ. ಸೊ ಬಿಹೈಂಡ್ ಸೀನ್ ಅದೆಲ್ಲ ನೋಡಬಾರ್ದು ನೀವು, ನಾನು ವಿಚಾರಿಸ್ಕೊತೀನಿ ಆಮೇಲೆ. ಜಸ್ಟ್ ಫಾರ್ ಫನ್, ಏನೂ ಮಾಡಲ್ಲ. ಸೊ ಮಾತಾಡಲಿ ಎಲ್ಲಿ ಹೋಗ್ತಾಳೆ ರಾಣಿ? ಇಲ್ಲೇ ತಾನೇ ಬರಬೇಕು, ರಾಜ ಹತ್ರ ತಾನೇ? ಹಾಂ ಹೌದು. ಆ್ಯಕ್ಚುಲಿ ಬೆಳಗ್ಗೆ 5 ಗಂಟೆಗೆ ಬಂದ್ವಿ. 5 ಗಂಟೆಗೆ ಬಂದು 1 ಅವರ್ ನಿದ್ದೆ ಮತ್ತೆ ಅಷ್ಟೇ. 6 ಗಂಟೆಗೆ ಹೋಗ್ಬಿಟ್ಟು ಆಚೆ ಹೋಗ್ಬಿಟ್ಟು ಎಲ್ಲ ಐಟಮೆಲ್ಲ ಈಸ್ಕೊಟ್ಬಿಟ್ಟು ತಿರ್ಗಾ ಬಂದ್ಬಿಟ್ಟು ಮನೇಲಿ ಮಲ್ಕೊಂಬಿಟ್ಟೆ. ನನ್ನ ಕೈಲಿ ಆಗಿಲ್ಲ, ಫುಲ್ ಟಯರ್ಡು. ನೈಟ್ ಒಂಚೂರು ನಿದ್ದೆ ಮಾಡಿಲ್ಲ, ಅವಳು ಒಂಚೂರು ನಿದ್ದೆ ಮಾಡಿಲ್ಲ. ಬಟ್ ಆದರೆ ನನಗೋಸ್ಕರ ಮಾಡ್ತಾವಳೆ, ನನಗೋಸ್ಕರ ಎಲ್ಲ ಪೂಜೆ ಮಾಡಬೇಕಂತ ಅಂದ್ಬಿಟ್ಟು ಮಾಡ್ತಾವಳೆ. ಸೊ ಅದು ಬೇರೆ ಫಸ್ಟ್ ಹಬ್ಬ ಮ್ಯಾರೇಜ್ ಆಗಿ, ಅದಕ್ಕೆ ಮಾಡ್ತಾವಳೆ ತಾನೇ? ಕರೆಕ್ಟ್ ತಾನೇ? ಹೌದು. ಸರಿ ಗೈಸ್, ನಾನು ಹಿಂಗೆ ವ್ಲಾಗ್ ಮಾಡ್ತಿದ್ರೆ ಹಂಗೆ ವ್ಲಾಗ್ ಮಾಡ್ತಾನೇ ಇರ್ತೀನಿ. ನಾನು ಹೋಗ್ಬಿಟ್ಟು ಪಟ್ಟ ಅಂತ ಸ್ನಾನ ಹೋಗ್ಬಿಟ್ಟು ರೆಡಿ ಆಗಿಬಿಟ್ಟು ಬಂದು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಗೈಸ್ ಫೈನಲಿ ಬಂದ್ಬಿಟ್ಟು ಫುಲ್ ರೆಡಿ ಆಯಿತು. ಸೊ ಬಾಕಿ ಬಂದ್ಬಿಟ್ಟು ಪೂಸಲ್ಲಿ ಇಕ್ಕಿದೆಯಲ್ಲ ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು. ಗೊತ್ತಿಲ್ವಾ? ಯಪ್ಪ ಗೊತ್ತಿಲ್ಲ ಅಂತವಳೆ. ಅವಳೇ ಮಾಡೋಳೆ ಅಡಿಗೆ. ಮತ್ತು ಇದು ಹಾಲು ಮತ್ತು ಪಾಯಸ ನೋಡಿ, ಪಾಯಸ ಮತ್ತು ಪೊಟೊಟೊ ಫ್ರೈ ಮತ್ತು ಇದೆಲ್ಲ ಮಾಡೋಕ್ಕೆ ಇಷ್ಟೊತ್ತಾಯಿತು. ಏನು ಸಾಂಬಾರದು? ಒಬ್ಬಟ್ಟು ಸಾಂಬಾರ? ಏನೇನೋ ಮಾಡವಳೆ, ಏನಂತಾನೆ ಗೊತ್ತಿಲ್ಲ. ಟೇಸ್ಟ್ ಚೆನ್ನಾಗಿರುತ್ತಾ? ಹಾಂ, ನೋಡೋಣ. ಆವಾಗಲೇ ಏನಂದೆ, ಪಾಯಸ ಮಾಡ್ತಿದ್ದೀನಿ ಅಂತಂದೆ. ಹಾಂ, ಅದು ನಾನು ಬಂದ್ಬಿಟ್ಟು ಏನು ಪಾಯಸ ಮಾಡ್ತೀಯ ಅಂತ ಕೇಳಿದಿಗೆ ಸೊಪ್ಪು ಪಾಯಸಣ. ಲೈಫಲ್ಲಿ ಫಸ್ಟ್ ಟೈಮ್ ಬಂದ್ಬಿಟ್ಟು ಸೊಪ್ಪು ಪಾಯಸಣ ಅಂತ ಬಂದ್ಬಿಟ್ಟು ಕೇಳಿದ್ದೀನಿ. ಆ ಸೊಪ್ಪು ಪಾಯಸ ಹೆಂಗಿದೆಯೋ ನೋಡೋಣ ತಡಿ. ಸೊ ಬೇಗ ಬಾ, ಪೂಜೆ ಮಾಡಿಬಿಟ್ಟು ಊಟ ಮಾಡೋಣ. ಬೆಳಗ್ಗೆಯಿಂದ ಊಟನೂ ಮಾಡಿಲ್ಲ, ಏನೂ ಮಾಡಿಲ್ಲ. ಹೌದು ಪಾಪ ಊಟ ಮಾಡಿಲ್ಲ. ಸೊ ಟೈಮ್ ಬಂದ್ಬಿಟ್ಟು 1:30. ಫೋನ್ ಬಂದ್ಬಿಟ್ಟು ಹೊರಗಡೆ ಐತೆ, ಚಾರ್ಜಿಂಗಲ್ಲಿ ಇದ್ದೀನಿ. ಟೈಮ್ ಬಂದ್ಬಿಟ್ಟು 1:30 ಆಗ್ತಿದೆ ನೋಡಿ. ಸಿಂಪಲ್ಲಾಗಿ ನಾವು ಏನು ಮಾಡ್ತೀವೋ, ಗ್ರ್ಯಾಂಡಾಗಿ ಮಾಡೋಕ್ಕಾಗಲ್ಲ ನಮ್ಮ ಕೈಯಲ್ಲಿ. ಬಟ್ ಆದರೆ ನಮ್ಮ ಕೈಯಲ್ಲಿ ಏನಾಗುತ್ತೋ ಅದು ಬಂದ್ಬಿಟ್ಟು ನಾವು ಮಾಡಿದ್ದೀವಿ. ಇದೇ ದೇವರು ಫೋಟೋ ಮತ್ತು ಪೂಜೆ ಎಲ್ಲ ರೆಡಿಯಾಗಿದೆ. ಸೊ ಅಲ್ಲಿ ಬಂದಿದ್ದ ತಕ್ಷಣ ಪೂಜೆ ಸ್ಟಾರ್ಟ್ ಮಾಡಿಬಿಟ್ಟು ಊಟ ಮಾಡ್ಬಿಟ್ಟು ಮಲಗದೆ. ಸೊ ಇದೇ ಬಂದ್ಬಿಟ್ಟು ಯುಗಾದಿ ಸ್ಪೆಷಲ್ ತಾನೇ ಪಾಪ? ಮಿಡಿಲ್ ಕ್ಲಾಸ್ ಜೀವನ ಇಷ್ಟೇ. ಸೊ ಸಿಂಪಲಾಗಿ ಮಾಡಿದ್ದೀವಿ. ಸೊ ನಮ್ಮ ಕೈಯಲ್ಲಿ ಏನಾಗುತ್ತೋ ಅದು ಬಂದ್ಬಿಟ್ಟು ನಾವು ಮಾಡ್ತೀವಿ. ಸೊ ದೇವರು ಏನು ಮಾಡ್ತಾರೋ ಏನೋ ಗೊತ್ತಿಲ್ಲ. ಸೊ ಅದೇ ಸಸ್ಪೆನ್ಸ್ ಆ್ಯಂಡ್ ಮಿರಾಕಲ್ ಅಂತ ಅಂತಾರೆ ನಮ್ಮ ಲೈಫಲ್ಲಿ. ಸೊ ಒಳ್ಳೆಯದೇ ಆಗಲಿ, ಬಟ್ ಆದರೆ ಈ ಲೈಫ್ ಬಂದ್ಬಿಟ್ಟು ಹಿಂಗೆ ಇರಲ್ಲ. ಸೊ ಕಷ್ಟಪಡಬೇಕು. ಕಷ್ಟಪಟ್ಟರೆ ಹೆಂಗೆ ಗೊತ್ತಾ, ಅದು ಹಿಸ್ಟ್ರಿಯಲ್ಲಿ ಬರ್ಕೊಬೇಕು. ಹಿಂಗಿಂದ ಬಂದ್ಬಿಟ್ಟು ಮ್ಯಾಗಡೆ ಬಂದವರೆ ಅಕ್ಕನೂ ಅಣ್ಣನೂ ಅಂತ ಬರಬೇಕು. ಅದಕ್ಕೆ ಬಂದ್ಬಿಟ್ಟು ನಾನು ಬಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಸೊ ಒಂದು ವರ್ಷ ಇಲ್ಲ 2 ವರ್ಷ ಇಲ್ಲ, ಅಟ್ಲೀಸ್ಟ್ ಮ್ಯಾಕ್ಸಿಮಮ್ಮೇ ನೆಕ್ಸ್ಟ್ ವರ್ಷದಲ್ಲಿ ಇದೆಲ್ಲ ಚೇಂಜ್ ಆಗುತ್ತೆ ಏನೋ ಗೊತ್ತಿಲ್ಲ, ನೋಡೋಣ. ಸೊ ಅದೇ ಸರ್ಪ್ರೈಸ್ ಆ್ಯಂಡ್ ಮಿರಾಕಲ್ ಅಂತ ಹೇಳ್ತಾರಲ್ಲ, ಎಲ್ಲ ನಿಮ್ಮಿಂದಾನೇ. ಸೊ ನೀವು ಸಪೋರ್ಟ್ ಕೊಡೋದ್ರಲ್ಲೇ ಐತೆ. ಸೊ ಅದು ಸರಿ, ಹಿಂಗೆ ಮಾತಾಡ್ತಿದ್ರೆ ಹಿಂಗೆ ಮಾತಾಡ್ತಾನೆ ಇರ್ತೀನಿ ನಾನು ಮೆಂಟ್ಲು ಥರ. ಅವ್ರು ಬಂದ್ಬಿಟ್ಟು ರೆಡಿ ಆಗಿಬಿಟ್ಟು ಬರಲಿ, ಆಮೇಲೆ ನಾನು ಬಂದ್ಬಿಟ್ಟು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಏ ಪಾಪ ಆಯ್ತಾ? ಎಷ್ಟೊತ್ತು ಆಯ್ತಾ? ಮಸ್ತಾಗಿದ್ಯಾ ಹಿಂದೆ ಆ ಶೇಡಿಗೂ ಮಸ್ತಾಗಿದೆ, ಏಂಜಲ್ ಥರ.
ಹೋಗಿ ಪೂಜೆ ಮಾಡು, ಹೊಟ್ಟೆ ಹಸ್ತೈತೆ ನನಗೆ. ಡೋರ್ ಓಪನ್ ಮಾಡಲಾ? ವಿಶ್ ಯು ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ ಮಾಮ. ಹಂಗೆ ಇವ್ರಿಗೆ ವಿಶ್ ಯು ಹ್ಯಾಪಿ ಯುಗಾದಿ ಎಲ್ಲರಿಗೂ. ಇಲ್ಲಿ ನೋಡ್ಬಿಟ್ಟು ಹೇಳು. ವಿಶ್ ಯು ಹ್ಯಾಪಿ ಯುಗಾದಿ ಎಲ್ಲ. ಗೀ ತಗೊಂಬಂಡೆ ಆಗ್ತಾನೆ ಅದಕ್ಕೆ. ಹಾಕಿದ್ದೀನಿ. ಅದ್ಮೇಲೆ ಗೀ ಬಿದ್ದೋಯ್ತು ಅದಕ್ಕೆ ಹಾಕ್ತೀನಿ. ಹಾ, ಇದ್ರ ಮೇಲೆ ಗೀ ಬಿತ್ತು ಅದಕ್ಕೆ. ಬರ್ತೀನಿ. ಅದು ಲೇಟ್ ಆಗುತ್ತೆ ಸ್ವಲ್ಪ. ಸರಿ ಸರಿ, ಪೂಜೆ ಮಾಡ್ತಿದ್ಯಾ? ಬಿ ಸೈಲೆಂಟ್. ನಿನಗೆ ಹೇಳ್ಬೇಕು, ನಾನು ನನಗೆ ಹೇಳ್ತಿದ್ದೀಯ. ಸರಿ ಮೇಡಮ್, ನೀನು ಮಾಡು, ಪರವಾಗಿಲ್ಲ. ಫ್ಯಾಮಿಲಿ ಗಲ್ ಆಗ್ಬಿಟ್ಟಿದ್ದಿಲ್ಲ, ಆಂಟಿ ಅಂತ ಕರೀತಾರೆ ಎಲ್ಲರೂ. ಬಿ ಸೈಲೆಂಟ್. ಮನ್ಸರ್ ಬೇಡ. ಮುಗಿತಾ? ಬೇಡ್ಕೊಂಡ? ಊಟ ಮಾಡ್ಬಿಟ್ಟು ಮಲ್ಕೊಂಬಿಡೋಣ, ರಶ್ ಬೇಕು. ನೆನ್ನೆ ನೈಟ್ ಔಟ್ ಹೋಗಿದ್ದು ತಪ್ಪಾಯ್ತು ತಾನೇ. ಸಡನ್ ಪ್ಲ್ಯಾನು, ಸಡನ್. ನಾನೇನು ಮಾಡಲಿ? ನಿನ್ಗೆ ಆಸೆ ಇಲ್ವಾ ನೈಟ್ ಔಟ್ ಹೋಗೋಕ್ಕೆ? ಇತ್ತು ಅಪ್ಪ, ಇಲ್ಲ ಅಂದಿದ್ದು. ಮತ್ತೆ ಬಿಡು, ಪರವಾಗಿಲ್ಲ. ಊಟ ಮಾಡ್ಬಿಟ್ಟು ಮಲ್ಗೋಣ. ಸೊ ಇವಳು ಬಂದ್ಬಿಟ್ಟು ಸ್ಯಾರಿ ಬಂದ್ಬಿಟ್ಟು ವೇರ್ ಮಾಡೋಲೆ. ಸೊ ನಾನು ಬಂದ್ಬಿಟ್ಟು ಪಂಚೆ ಹಾಕಿದ್ದೀನಿ, ವೈಟ್ ಶರ್ಟು ಪಂಚೆ ಹಾಕಿದ್ದೀನಿ. ಸೊ ಫೋಟೋಸ್ ಹಾಕ್ತೀನಿ ನೋಡಿ, ತಮ್ಮನೇಲಿ ಹಾಕ್ತೀನಿ ಫೋಟೋಸ್ ಎಲ್ಲ. ಸೊ ಈ ವಿಡಿಯೋ ಏನಾದರೂ ಇಷ್ಟ ಇದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಎಲ್ಲ ಮಾಡಿ, ಮತ್ತು ಸಪೋರ್ಟ್ ಮಾಡಿ. ಇನ್ಸ್ಟಾದಲ್ಲಿ ಹೋಗ್ಬಿಟ್ಟು ಫಾಲೋ ಮಾಡಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಹೋಗ್ಬಿಟ್ಟು ಚೆಕ್ ಮಾಡಿ. ಮತ್ತು ವಿಶ್ ಮಾಡೋ ಎಲ್ಲರಿಗೂ. ನೀನು ವಿಶೇ ಮಾಡಿಲ್ಲ ಸರಿಯಾಗಿ. ಹ್ಯಾಪಿ ಯುಗಾದಿ ಟು ಜೋರಾಗಿ ಹ್ಯಾಪಿ ಯುಗಾದಿ ಟು ಆಲ್. ಎಲ್ಲರೂ ಖುಷಿಯಾಗಿ ಚೆನ್ನಾಗಿರಿ, 100 ವರ್ಷ. ಸೊ ಆ್ಯಕ್ಚುಲಿ ಇವತ್ತು ಉಗಾದಿ, ನಾಳೆ ಬಂದ್ಬಿಟ್ಟು ನಾನು ಅಪ್ಲೋಡ್ ಮಾಡೋದು. ಸೊ ಅದಕ್ಕೆ ಏನಂತಾರೆ, ರಿಲೇಟೆಡ್ ಹ್ಯಾಪಿ ಯುಗಾದಿ ಟು ಆಲ್. ಸೊ ಉಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸರಿ ಗೈಸ್, ಲವ್ ಯು ಕೋರ್. ಸೊ ಇದೇ ಥರ ಸಪೋರ್ಟ್ ಮಾಡಿ. ಸೊ ಇಷ್ಟೇ ಬ್ಲಾಗು. ಸೊ ಚಿಕ್ಕದಾಗಿದ್ದು ಸ್ವೀಟಾಗಿರುತ್ತೆ. ಸೊ ಒಬ್ಬೊಟ್ಟು ಥರ. ಸೊ ಇದೇ ಥರ ಸಪೋರ್ಟ್ ಮಾಡಿ. ಸೊ ಅಷ್ಟೇ, ನೀವೇನು ಮಾಡಬೇಕೋ ಅದನ್ನು ಮಾಡಿ.
ಓಕೆನಾ? guys, ಊಟ bye. ಮಾಡ್ಬಿಟ್ಟು ಮಲ್ಕೊಬೇಕು. ಸೊ ಫುಲ್ ಟಯರ್ಡು. ಸೊ ಏನೋ ಸಿಂಪಲಾಗಿ ನಾವು ಬಂದ್ಬಿಟ್ಟು ಪೂಜೆ ಮಾಡಿದ್ದೀವಿ. ದೇವರ ಆಶೀರ್ವಾದ ಮತ್ತು ನಿಮ್ಮ ಆಶೀರ್ವಾದ ತಾನೇ. ಓಕೆ ಗೈಸ್, ಲವ್ ಯು. ಬಾಯ್ ಬಾಯ್ ಬಾಯ್. ಬಾಯ್.